ನಮಸ್ಕಾರ ಆಡಿಯನ್ಸ್ ವೀಕ್ಷಕರೇ, ನಿಮಗೆ ದೊಡ್ಡ ದೊಡ್ಡ ನಮಸ್ಕಾರ ಗುರು. ನನಗೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗರನ್ನು ಬೆಳೆಸಿ ನಿಮ್ಮ ಯೂಟ್ಯೂಬರ್ ಸ್ವಲ್ಪ ಹೇಳ್ಕೊಡ್ತಿದ್ದಾನೆ ಸಿ ಪ್ರೋಗ್ರಾಮಿಂಗ್ ಬಗ್ಗೆ. ಇತ್ತೀಚೆಗೆ ನನ್ನ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ. ಆದಷ್ಟು ಬೇಗ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊತೀನಿ. ನನ್ನ ರಿವಿಷನ್ ಕೂಡ ಆದಂಗೆ ಆಗುತ್ತೆ, ಸರಿನಾ? ಲಾಸ್ಟ್ ಕ್ಲಾಸ್ ನಾನು ಸ್ಟ್ರಿಂಗ್ಸ್ ಬಗ್ಗೆ ಹೇಳಿದ್ದೆ. ಇವಾಗ ಸ್ವಲ್ಪ ಸ್ಟ್ರಿಂಗ್ಸಲ್ಲಿ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಅಂದರೆ ಸ್ಟ್ರಿಂಗ್ ಕಂಪೇರ್ ಮಾಡೋದು, ಸ್ಟ್ರಿಂಗ್ ಲೆಂತ್ ಹೇಗೆ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನು ಮತ್ತು ಕಾಪಿ ಮಾಡೋದು ಹಿಂಗೆ ಸ್ಟ್ರಿಂಗ್ನ ಅದೆಲ್ಲ ಹೇಳ್ಕೊಡ್ತೀನಿ, ಸರಿನಾ? ಬನ್ನಿ ಫಸ್ಟು ವಿ ಎಸ್ ಕೋಡ್ನ ಓಪನ್ ಮಾಡ್ಕೊಳ್ಳಿ. ವಿ ಎಸ್ ಕೋಡ್ನ ಓಪನ್ ಮಾಡ್ಕೊಂಡ್ರೆ ಈ ಬೋರ್ವೆಲ್ ಬೇರೆ ಆಗ್ತಾವ್ರು ಗುರು. ನಮ್ಮ ಮನೆ ಹತ್ರ ಸೌಂಡ್ ಬೇರೆ ಸ್ವಲ್ಪ. ಇದು ಓಪನ್ ಫೋಲ್ಡ್ರ್ ಲಾಸ್ಟ್ ಕ್ಲಾಸ್ ಯಾವುದು ನ್ಯೂ ಫೋಲ್ಡ್ರ್ ತಾನೆ, ಇದರಲ್ಲಿ ಐತೆ ಫ್ರೆಂಡ್ಸ್. ಲಾಸ್ಟ್ ಕ್ಲಾಸ್ ನಾನು ಏನು ಹೇಳಿದ್ದೆ, ಸ್ಟ್ರಿಂಗ್ಸ್ ಬಗ್ಗೆ ಹೇಳಿದ್ದೆ. ಇನ್ನು ಸ್ವಲ್ಪ ರಿವಿಷನ್ ಮಾಡ್ಕೊಂಬಿಡಿ, ಸರಿನಾ? ಇನ್ನು ಸ್ವಲ್ಪ ಈ ಕಡೆ ಹೇಳ್ಕೊಂಡ್ಬಿಡ್ತೀನಿ. ಇದೆಲ್ಲ ಪ್ರೀ ಪ್ರೊಸೆಸರು, ಇದು ಮಸ್ತ್ ಗುರು, ಹ್ಯಾಕರು, ಇದೆಲ್ಲ ಹೇಳಿದೆ. ಇವಾಗ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ. ಬನ್ನಿ ನೋಡ್ಕೊಂಡು ಬಿಡೋಣ. ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ. ಸ್ಟ್ರಿಂಗ್ ಟು STRIN. ಇದೇನು ಟೈಪ್ ಆಗ್ತಾಯಿಲ್ಲ ಫ್ರೆಂಡ್ಸ್ ನನ್ನ ಕೀಬೋರ್ಡಲ್ಲಿ. NG ಸ್ಟ್ರಿಂಗ್ 1.c ಎಂಟರ್, ಸರಿನಾ? ಇದನ್ನು ಸ್ವಲ್ಪ ಮೂವ್ ಮಾಡ್ಕೊಂಬಿಡಿ. ಸ್ಟಾರ್ಟ್. ಇವಾಗ ಬಾಯ್ಲರ್ ಟೆಂಪ್ಲೇಟ್ ರೆಡಿ ಮಾಡ್ಕೊತೀನಿ. ಬಾಯ್ಲರ್ ಟೆಂಪ್ಲೇಟ್ ರೆಡಿ ಆಗಿದೆ, ಸರಿನಾ? ಫಸ್ಟ್ #include_studio.h ಅಂತ ಬರ್ತಿದ್ದೀನಿ. ಇಲ್ಲಿ ಮೇನ್ ಫಂಕ್ಷನಲ್ಲಿ ನಾನು ಒಂದು ಕ್ಯಾರೆಕ್ಟರಿಸ್ಟಿಕ್ ಅರೇನ ರೆಡಿ ಮಾಡ್ಕೊತೀನಿ. ಅದಕ್ಕೆ ಕ್ಯಾರ್ ನಾನು S1, ಇದು ಕ್ಯಾರೆಕ್ಟರಿಸ್ಟಿಕ್ ಅರೇಯಲ್ಲಿ ನಾನು ವ್ಯಾಲ್ಯೂ ಅಂತೀನಿ. ಒಂದು ಕ್ಯಾರೆಕ್ಟರಿಸ್ಟಿಕ್ ಅರೇಯಲ್ಲಿ ನಾನು ಒಂದು ನೇಮ್ ಕೊಡ್ತೀನಿ. ಏನಂತ? ಕಿಂಗ್ ಅಂತ ಕೊಡ್ತೀನಿ. ಕಿಂಗ್ ಅಂತ ಮಾಡ್ತೀನಿ. ಕ್ಯಾರ್ ರಿಂಗ್ ಕಿಂಗ್ ಆಯಿತು. ರಿಂಗ್ ಅಂತ ಡಿಕ್ಲೇರ್ ಮಾಡೋಣ. RING ರಿಂಗ್ ಅಂತ ಡಿಕ್ಲೇರ್ ಮಾಡ್ಕೊಂಡೆ. ಇದನ್ನು ಸೆಮಿಕೋಲನ್ ಇಂಪಾರ್ಟೆಂಟ್, ಸರಿನಾ? ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ ಅರೇನ 3ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಇದು ಕಾಪಿ ಮಾಡಿ ಮತ್ತೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಸ್ಲೋ ಲೆವೆಲ್ ಬಿಗಿನಿಂಗ್, ನಾನು ಅಷ್ಟೇನು ಹೈಫೈ ಗೊತ್ತಿಲ್ಲ. ಹೋಗ್ತಾ ನಾನು ಕಲ್ಕೊಂಡು ಹೋಗ್ತೀನಿ. ಕ್ಯಾರೆಕ್ಟರಿಸ್ಟಿಕ್ ಅರೇನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡೆ. ಇನ್ನು ಫಾರ್ಮ್ಯಾಟ್ ಡಾಕ್ಯುಮೆಂಟ್ ಅಂತ ಹೊಡಿತೀನಿ. ಇಲ್ಲಿ ಕರೆಕ್ಟಾಗಿ ಆರ್ಡ್ರಲ್ಲಿ ಬಂತು, ಸರಿನಾ? ಬ್ಯಾಕ್ ಸ್ಪೇಸ್ ಕೊಡ್ರಿ. ಇಲ್ಲಿ ಏನೇನು ಮಾಡ್ಕೊಂಡೆ ನಾನು, ಇದಾಕಿ ಈ ಥರ ಮುಂದಿದೆ. ಇಲ್ಲಿ ಸೈಜ್ ಎಷ್ಟು ಅಂತ ಮೆನ್ಷನ್ ಮಾಡಬೇಕು. ಲೆಂತ್ ಇನಿಷಿಯಲೈಸ್ ಮಾಡ್ಕೊಂಡ್ರೆ ಒಂದು ಟೆನ್ಷನ್, ಸರಿನಾ? ಇದನ್ನು ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಎರಡು ಕ್ಯಾರೆಕ್ಟರ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೆ. ನಾನು ಸ್ಟ್ರಿಂಗಿಂದ ಇನ್ನೊಂದು ಸ್ಟ್ರಿಂಗಿಗೆ ಕಂಪೇರ್ ಮಾಡಿದಾಗ ಪಾಸಿಟಿವ್ ಕೊಡುತ್ತೆ, 0 ಕೊಡುತ್ತೆ, ನೆಗೆಟಿವ್ ವ್ಯಾಲ್ಯೂ ಕೊಡುತ್ತೆ. ಕಂಪ್ಯಾರಿಸನಲ್ಲಿ 3 ಟೈಪ್ಸ್ ಆಗುತ್ತೆ. ಮತ್ತೆ ಇದೆಲ್ಲ ನೋಡ್ಕೊಂಡು ಹೋಗೋಣ, ಸರಿನಾ? ಫಸ್ಟು ಇವಾಗ ನೀವು ಸ್ಟ್ರಿಂಗ್ನ ಏನು ಬರಿತಾ ಇದ್ದೀರಾ, ಅದಕ್ಕೆ ನೀವು ಒಂದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಇದರಲ್ಲಿ ಇದೇನು ಮಾಡುತ್ತೆ, ಪ್ರೀ ಪ್ರೊಸೆಸರ್ ಇಂಟ್ ಮೇನಾಗ ಇದನ್ನು ಪ್ರಿಂಟ್ ಎಫ್ ಸ್ಕ್ಯಾನ್ ಆಫ್ಗೆ ಯೂಸ್ ಆಗುತ್ತೆ. ಇವಾಗ ಸ್ಟ್ರಿಂಗ್ ಟೈಪ್ ಮಾಡ್ತಾ ಇದ್ದಾರೆ ಅಂದರೆ #include string.hನ ತಗೋಬೇಕು, ಸರಿನಾ? STRI string.hನ ಯೂಸ್ ಮಾಡ್ತೀರ. ಇಲ್ಲಿ ಪ್ರಿಂಟ್ ಮಾಡ್ಸೋಣ. ಪ್ರಿಂಟ್ ಎಫ್ ನಾವು ಏನು ಲೆಂತ್ ಆಫ್ ದ ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ಸೋಣ. ಲೆಂತ್ ಆಫ್ ದ ಸ್ಟ್ರಿಂಗ್ ಈಸ್ ಹೆಂಗಿರುತ್ತೆ, ಲೆಂತ್ ಯಾವಾಗಲೂ ಏನು ಇಂಟೀಜರ್ ಡೇಟಾ ಟೈಪ್, ಅದಕ್ಕೆ %d \n ಕೊಡೋಣ. ಕೊಮ ಏನು ಮಾಡ್ತೀರಾ, ಲೆಂತ್ STRLEN ಸ್ಟ್ರಿಂಗ್ ಆಫ್ ದ ಲೆಂತ್. ಯಾವ್ದ್ರದ್ದು ಬೇಕು ಲೆಂತ್ ನಿಮಗೆ, ಎಷ್ಟು ಒಂದು ಬೇಕು ಅಂದ್ಕೊಳ್ಳಿ, S1 ಅಂತ ಬರೀರಿ ಅಷ್ಟೇ, ಸರಿನಾ? ಲೆಂತ್ ಆಫ್ ದ ಲೆಂತ್ ಆಫ್ ದ ಸ್ಟ್ರಿಂಗ್ ಈಸ್ %d ಸ್ಟ್ರಿಂಗ್ ಲೆಂತ್ ಆಫ್ ದ S1. ಇದನ್ನು ಬೇಸಿಕಲಿ ಯಾವುದೇ 2 ಮಾರ್ಕ್ಸ್ ಇಲ್ಲ, ಒಂದು ಸತಿ ರನ್ ಕೋಡ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಾ ಇರೋದು ನೀವು ಲೆಂತ್ ಆಫ್ ದ ಸ್ಟ್ರಿಂಗ್ ಈಸ್ 4. KING ಕಿಂಗ್ ಐತೆ. ಎಷ್ಟೈತೆ ಲೆಟರ್ಸ್? 1 2 3 4. ಲೆಂತ್ ಎಷ್ಟಾಯಿತು? 4 ಲೆಟರ್ಸ್. ಅದನ್ನೇ ನೀವು S2 ಕೊಟ್ಟು ಇಲ್ಲಿ ರನ್ ಕೋಡ್ ಮಾಡಿದ್ರೆ ಇದಕ್ಕೂ ಸೇಮೇ ಬರುತ್ತೆ. ಲೆಂತ್ ಆಫ್ ದ ಸ್ಟ್ರಿಂಗ್ ಈಸ್ 4 ಬಂತು. ಇದೇ ಕಿಂಗ್ ರಿಂಗಲ್ಲಿ ನಾನು H ಏನೋ ಒಂದು ರನ್ ಕೋಡ್ ಮಾಡಿದೆ. ಇವಾಗ ಎಷ್ಟು ಬರುತ್ತೆ? ಲೆಂತ್ ಆಫ್ ದ ಸ್ಟ್ರಿಂಗ್ ಈಸ್ 10. 1 2 3 4 5 6 7 8 9 10 ಆಯಿತಾ? ಈ ಥರ ಲೆಂತ್ ಆಫ್ ದ ಸ್ಟ್ರಿಂಗ್ ಹೆಲ್ಪ್ ಆಗುತ್ತೆ, ಸರಿನಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟು ಲೆಂತ್ ಆಫ್ ದ ಇದು ಗೊತ್ತಾಯ್ತಲ್ಲ, ಸ್ಟ್ರಿಂಗ್ ಲೆಂತ್ನ ಕೌಂಟ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಇದು STRLEN ಅನ್ನೋ ಫಂಕ್ಷನ್, ಸರಿನಾ? ಬೇಸಿಕಲಿ S1 ಇಡೋಣ. ನೆಕ್ಸ್ಟ್ ಪುಟ್ಸ್ ತೊಗೊಳ್ಳೋಣ. ಪುಟ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ? ಇವಾಗ ಫಾರ್ಮೆಟ್ ಸ್ಪೆಸಿಫೈರ್ ಏನು ಬೇಕಾಗಿಲ್ಲ ಅಂತ, ಅದಕ್ಕೆ ಪುಟ್ಸ್ನ ಯೂಸ್ ಮಾಡ್ಕೊತೀವಿ. ನಾವೇನು ಇಲ್ಲಿ ಕನ್ಕ್ಯಾಟಿನೇಷನ್ ಮಾಡೋಣ. ಕನ್ಕ್ಯಾಟಿನೇಷನ್ ಅಂದ್ರೇನು? ಕನ್ಕ್ಯಾಟಿನೇಷನ್ ಅಂದರೆ ಬೇಸಿಕಲಿ 2 ಸ್ಟ್ರಿಂಗ್ನ ಆ್ಯಡ್ ಮಾಡೋದಕ್ಕೆ ಕನ್ಕ್ಯಾಟಿನೇಷನ್ ಅಂತ ಹೇಳ್ತೀವಿ, ಸರಿನಾ? ಇಲ್ಲಿ ಪುಟ್ಸ್ ತೊಗೊಂಡು STRCAT ಯಾವುದನ್ನು ಕನ್ಕ್ಯಾಟಿನೇಷನ್ ಮಾಡಬೇಕು. S1, S2 ಇವೆರಡೂ ನೀವು ಆ್ಯಡ್ ಮಾಡ್ಕೋಬೇಕು, ಸರಿನಾ? ಹೆಂಗೆ ಬರುತ್ತೀಗ ನಿಮಗೆ ಬೇಸಿಕಲಿ ನೀವು ಅಂದ್ಕೊಳ್ಳಿ, ಇದು ಪ್ಲಸ್ ಇದು ಏನಾಗುತ್ತೆ, ಕಿಂಗ್ ರಿಂಗ್ ಅಂತ ಬರುತ್ತೆ. ಇಲ್ಲಿ ಸೆಮಿಕೋಲನ್ ಕೊಡೋಣ. ಇವಾಗ ರನ್ ನೋಡೋಣ ಕೋಡ್. ಏನು ಬಂತು? ಕಿಂಗ್ ರಿಂಗ್ ಅಂತ ಬಂತು, ಸರಿನಾ? ಕನ್ಕ್ಯಾಟಿನೇಷನ್ ಅಂದ್ರೇನು? ಆ್ಯಡಿಂಗ್, ಬೇಸಿಕಲಿ ಆ್ಯಡಿಂಗ್ 2 ಸ್ಟ್ರಿಂಗ್ಸ್ ಅಂತ ಅರ್ಥ, ಸರಿನಾ? ಇದು ಗೊತ್ತಾಯಿತು. ನೆಕ್ಸ್ಟ್ ಎಂಟರ್.
ಕನ್ಕ್ಯಾಟಿನೇಷನ್ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟು ಯಾವ್ದು ನೋಡೋಣ. ಇವಾಗ ಮತ್ತೆ ಲೆಂತ್ನ ನಾನು ಪ್ರಿಂಟ್ ಮಾಡ್ತೀನಿ ನೋಡ್ಕೊಳ್ಳಿ. ಇದನ್ನೇ ಕಾಪಿ ಮಾಡಿಕೊಂಡು ಇವಾಗ ಪೇಸ್ಟ್ ಮಾಡ್ತೀನಿ. ಲೆಂತ್ ಆಫ್ ದ ಇಲ್ಲಿ ನ್ಯೂ ಸ್ಟ್ರಿಂಗ್ ಅಂತ ಕೊಡ್ತೀನಿ, ಸರಿನಾ. ಲೆಂತ್ ಆಫ್ ದ ನ್ಯೂ ಸ್ಟ್ರಿಂಗ್ ಈಸ್ %d, S1. ಇವಾಗ ಏನು ನಿಮ್ಮ ಅಡ್ಮಾಷನ್ ಏನಿರುತ್ತೆ, ಇವಾಗ 4 ಇರುತ್ತಲ್ಲ ಗುರು ಅಂತ ಹೇಳ್ತೀರಾ. ಬೇಸಿಕಲಿ ಕನ್ಕ್ಯಾಟಿನೇಷನ್ ಮಾಡಿದಾಗ ಎಷ್ಟು ಅಲ್ಲಿರೋದು S1 ಹೋಗಿರುತ್ತೆ, ಸರಿನಾ. ಇನ್ನೊಂದ್ಸತಿ ಹೇಳ್ತೀನಿ, ಎಷ್ಟು ಅಲ್ಲಿರೋದು ವ್ಯಾಲ್ಯೂ, ಎಷ್ಟು ಅಲ್ಲಿರೋ ಕ್ಯಾರೆಕ್ಟರು S1 ಹೋಗಿರುತ್ತೆ. ಆವಾಗ ಲೆಂತ್ ಏನಾಗಿರುತ್ತೆ 8 ಕ್ಯಾರೆಕ್ಟರ್, ಕಿಂಗ್ ಪ್ಲಸ್ ರಿಂಗ್ ಅಂತ ಇರುತ್ತೆ ಫುಲ್ಲು. ಇವಾಗ ನಿಮ್ಮ ಪ್ರಕಾರ 4 ಆಗುತ್ತೆ, ಆದರೆ ನನ್ನ ಪ್ರಕಾರ 8. ರನ್ ಮಾಡಿ ನೋಡ್ಕೊಡು. ಲೆಂತ್ ಆಫ್ ದ ಸ್ಟ್ರಿಂಗ್ ಇಸ್ 8 ಅಂತ ಬಂತು. ಯಾಕೆ ಇಲ್ಲಿ ಕಿಂಗ್ ರಿಂಗ್ ಅನ್ನೋದು ಸ್ಟೋರ್ ಆಗಿದೆ S1 ಕ್ಯಾರೆಕ್ಟರಲ್ಲಿ, ಸರಿನಾ. ಇವಾಗ ಎಂಟರ್ ಕೊಟ್ಟು ಪುಟ್ಸ್ನ ಯೂಸ್ ಮಾಡೋಣ. ಪುಟ್ಸ್ನ ತೊಗೊಂಡು ನಾನು ರಿವರ್ಸ್ ಮಾಡ್ಕೋಬೇಕು. ಬೇಸಿಕಲಿ ರಿವರ್ಸ್ ಮಾಡಿಸ್ಕೋಬೇಕಂದ್ರೆ ಸ್ಟ್ರಿಂಗ್ STR ರಿವರ್ಸ್ REV ಏನನ್ನ ರಿವರ್ಸ್ ಮಾಡಿಸ್ಕೋಬೇಕು, S2ನ ರಿವರ್ಸ್ ಮಾಡ್ಕೋಬೇಕು ಅಂದ್ಕೊಳ್ಳಿ. ಇಷ್ಟೇ ಪುಟ್ಸ್ S2. ಪುಟ್ಸ್ ಅಂದ್ರೆ ಅದೇನೋ ಇದನ್ನೇ ಬೇಕಾಗಿಲ್ಲ, ಫಾರ್ಮೆಟ್ ಸ್ಪೆಸಿಫೈರ್ ಅದಕ್ಕೆ, ಸರಿನಾ. ಇಲ್ಲಿ ಸೆಮಿಕಾಲನ್ ಕೊಡೋಣ. ಸೆಮಿಕಾಲನ್ ಕೊಟ್ಟರೆ ಇವಾಗ ರನ್ ಮಾಡೋಣ ಕೋಡ್ನ. ನಿಮ್ಮ ಪ್ರಕಾರ ಏನು ಬರಬೇಕೀಗ, ಸ್ವಲ್ಪ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇದನ್ನು ನಾನು ರಿವರ್ಸ್ ಮಾಡ್ತೀನಿ. ಎಷ್ಟು ಅಲ್ಲಿರೋದನ್ನ ರಿಂಗಿಂದ ಇರೋದು NGNIR ಅಂತ ಏನೊಂದು ಬರುತ್ತೆ. ರನ್ ಕೋಡ್ ಮಾಡಿ ನೋಡಿ ಏನಂತ ಬಂತು, ಗಿನ್ನರ್ ಅಂತ ಬಂತು, ಸರಿನಾ. ಇದು ರಿವರ್ಸ್ ಆಯಿತು ಎಷ್ಟು ಅಲ್ಲಿರೋ ವ್ಯಾಲ್ಯೂ. ಇವಾಗ ನಾನು S1 ಅಲ್ಲಿರೋ ವ್ಯಾಲ್ಯೂ ಮಾಡ್ಬೇಕಂದ್ರೆ ಸುಮ್ಮನೆ S1 ಅಂತ ಕೊಡ್ರಿ. ಇವಾಗ ರನ್ ಕೋಡ್ ಮಾಡಿದ್ರೆ ಏನು ಬಂತು, S1 ಇಲ್ಲಿರೋ ವ್ಯಾಲ್ಯೂ ಫುಲ್ಲು. ಯಾಕಪ್ಪ ಈ ಥರ ಬಂತು ಅಂತ ಅನ್ಕೋಬೇಡಿ. ನಾನು ಇಲ್ಲಿ ತಾನೇ ಇದನ್ನು ಮಾಡಿದ್ದು. S1 ಅಲ್ಲಿ ಏನಂತ ಸ್ಟೋರ್ ಆಗಿದೆ, ಕಿಂಗ್ ಅಂತಲೇ ಸ್ಟೋರ್ ಐತೆ, ಕಿಂಗ್ ರಿಂಗ್ ಅಂತಲೇ S1 ಅಲ್ಲಿ ಸ್ಟೋರ್ ಐತೆ. ಅದಕ್ಕೆ ಆ ಥರ ಬಂದಿರೋದು. ಕಿಂಗ್ ಎಲ್ಲ ಉಲ್ಟಾ ಬಂದುಬಿಟ್ಟೈತೆ, ಸರಿನಾ. ಇದನ್ನೇ ನಾವು ಪುಟ್ಸ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿರಿ. ಎಂಟರ್ ಕೊಟ್ಟು ಪೇಸ್ಟ್ ಮಾಡು. ಇವಾಗ ನೀನು ರನ್ ಕೋಡ್ ಅಂತ ನೋಡಿ. ಇಲ್ಲಿ ನೋಡು, ಫಸ್ಟ್ ಏನು GNIK ಜಿಂಕ್, ಫಸ್ಟ್ ಒನ್ ಏನು ಜಿಂಕ್, ಹಿಂಗೆ ಬಂತು, ಸರಿನಾ. ಲೆಂತ್ ಆಫ್ ದ ಸ್ಟ್ರಿಂಗ್ ಈಸ್ %d. ಲೆಂತ್ ಆಫ್ ದ ಸ್ಟ್ರಿಂಗ್ S1 ಎಷ್ಟೈತೆ, 4 ಬಂತ, ಸರಿ. ನೆಕ್ಸ್ಟ್ ಇಲ್ಲೇನು ಮಾಡಿದೆ, ಪುಟ್ಸ್ ತೊಗೊಂಡು ಕನ್ಕ್ಯಾಟಿನೇಷನ್ ಆ್ಯಡ್ ಮಾಡಿದಾಗ ಫಸ್ಟ್ ಒನ್ ಹೆಂಗೈತೆ, ಫಸ್ಟ್ ಒನ್ನಲ್ಲಿ ಇವಾಗ ನೀನು ರಿವರ್ಸ್ ಮಾಡಿದೆ, ಅದೇ ವ್ಯಾಲ್ಯೂ ಇಲ್ಲಿಗೆ ಹೋಗ್ಬಿಟ್ಟಿದೆ. ಈ ವ್ಯಾಲ್ಯೂ ಇಲ್ಲಿಗೆ ಹೋಗೈತೆ, ನೆಕ್ಸ್ಟ್ X2 ವ್ಯಾಲ್ಯೂ ಇಲ್ಲಿಗೆ ಹೋಗೈತೆ, ಸರಿನಾ. ಇವಾಗ ಎರಡು ಆ್ಯಡ್ ಮಾಡಿದಾಗೆ ಜಿಂಕ್ ರಿಂಗ್ ಅಂತ ಬಂದೈತೆ, ಆ ಥರ, ಸರಿನಾ. ಇದನ್ನು ಬೇಸಿಕಲಿ ಬೇಡ. ಇದೀಗ ರಿವರ್ಸ್ ಆದಮೇಲೆ ಇನ್ನೊಂದು ಕಂಪ್ಯಾರಿಸನ್ಗೆ ಮತ್ತೆ ಪುಟ್ಸ್ ಫಂಕ್ಷನ್ ಯೂಸ್ ಮಾಡ್ಕೊತೀನಿ. ಪುಟ್ಸ್ ತೊಗೊಂಡು ಬ್ರ್ಯಾಕೆಟ್, ಇದು ಸಿ ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಸ್ಟ್ರಿಂಗ್ನ ಏನು ಮಾಡ್ತೀನಿ, ಇಲ್ಲಿ ನೋಡ್ಬೋದು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್, ಇದು ಸ್ಟ್ರಿಂಗ್ ಕಂಪ್ಯಾರಿಸನು, ಇಲ್ಲಿ ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಲೆಂತು, ಇದು ಕನ್ಕ್ಯಾಟಿನೇಷನ್ದು, ಕಂಪ್ಯಾರಿಸನು, ಇದೆಲ್ಲ ಸ್ಟ್ರಿಂಗ್ ಆಯಿತಾ. ನೆಕ್ಸ್ಟ್ ಇಲ್ಲಿ ಸ್ಟ್ರಿಂಗ್ ಏನು ಮಾಡ್ತೀರಾ, ಕಾಪಿ ಮಾಡ್ತೀರಾ, CPY ಕಾಪಿ. ಯಾವುದನ್ನು ಕಾಪಿ ಮಾಡ್ತೀರಾ, S3 ಅಲ್ಲಿರೋದು S3, S1 ಇದನ್ನು ಈ ಥರ ಬರ್ತೀರಾ. ಇವಾಗ ಏನಾಗುತ್ತೆ, S1 ಅಲ್ಲಿರೋ ವ್ಯಾಲ್ಯೂ S3ಗೆ ಕಾಪಿ ಆಗುತ್ತೆ. ರನ್ ಮಾಡಿ ನೋಡಿಸ್ತೀನಿ ತಡೀರಿ. ರನ್ ಕೋಡ್. ಇವಾಗ ಏನಾಯಿತು, ಜಿಂಕ್ ರಿಂಗ್ ಇಲ್ಲಿ S1 ಅಲ್ಲಿರೋದು S3ಗೆ ಕಾಪಿ ಆಯಿತು. ಈ ಥರ ನಿಮ್ಮ ಕೋಡು ರನ್ ಆಗುತ್ತೆ, ಸರಿನಾ. ಇವಾಗ ನೀವು ಸ್ಟ್ರಿಂಗ್ ಕಂಪೇರಿಸನ್ ಮಾಡಿದಾಗ ಬೇಸಿಕಲಿ ASCII ವ್ಯಾಲ್ಯೂಸ್ ಗೊತ್ತಾನೆ ನಿಮಗೆ. ಇವಾಗ ಬನ್ನಿ ASCII ವ್ಯಾಲ್ಯೂಸ್ ಗೊತ್ತಾನೆ. ಇವಾಗ ASCII ವ್ಯಾಲ್ಯೂಸ್ನು ಗೊತ್ತಾಯಿತು. ಇವಾಗ ಸ್ಟ್ರಿಂಗ್ನ ಕಂಪೇರ್ ಮಾಡೋಣ. ಅದಕ್ಕೆ ನಾನು PR printfನ ಯೂಸ್ ಮಾಡಿಕೊಂಡು ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡು %d \n. ಇವಾಗ ನೀನು ಸ್ಟ್ರಿಂಗ್ನ ಕಂಪೇರ್ ಮಾಡಬೇಕು, STR ಸ್ಟ್ರಿಂಗ್ CMP. ಏನೇನು ಕಂಪೇರ್ ಮಾಡ್ತೀಯ, ಯಾರೋ S1ನ ಕಂಪೇರ್ ಮಾಡ್ತೀಯಾ, ಯಾವುದ್ರ ಜೊತೆ S2 ಜೊತೆ ಅಂತ ಹೇಳ್ತೀಯ. ಸ್ಟ್ರಿಂಗ್ S1, S2 ಇಲ್ಲಿ ಸೆಮಿಕಾಲನ್ ಕೊಡೋಣ, ಸರಿನಾ. ಇವಾಗ ರನ್ ಕೋಡ್ ಮಾಡೋಣ. ಇವಾಗ ಬೇಸಿಕಲಿ ಏನಾಯಿತು, ಮೈನಸ್ ವ್ಯಾಲ್ಯೂ ರಿಟರ್ನ್ ಆಯಿತು. ಏನಪ್ಪ ಇದು ಮೈನಸ್ ವ್ಯಾಲ್ಯೂ ರಿಟರ್ನ್ ಆಯಿತು, ಬೇಸಿಕಲಿ ಇವಾಗ KING ಇವಾಗ ನೋಡ್ಕೋಬೋದು. ಇದು ಫಸ್ಟ್ ಲೆಟ್ರು ಮತ್ತು ಇದು ಫಸ್ಟ್ ಲೆಟರು, ಇದು ರಿಂಗ್ ಫಸ್ಟ್ ಲೆಟ್ರು. ಕಂಪೇರ್ ಮಾಡ್ಕೊಳ್ಳಿ, ಎರಡೂ ಬೇರೆ ಬೇರೆ ಇತ್ತು ಅಂದ್ಕೊಳ್ಳಿ. ಇದನ್ನು ಇಲ್ಲಿ ಬರೆದು ಬಿಡ್ತೀನಿ. ಈಗ ಫಸ್ಟ್ ಲೆಟ್ರು K ಐತೆ, ಇದರಲ್ಲಿ ಏನೈತೆ ಬೇಸಿಕಲಿ R ಐತೆ. ಆವಾಗ ಏನಂತ ಆನ್ಸರ್ ಬರುತ್ತೆ, = ಇಲ್ಲಾಂದರೆ ಈ ಕಡೆ -1 ಅಂತ ಆನ್ಸರ್ ಬರುತ್ತೆ, ಸರಿನಾ. ಯಾವಾಗ -1 ಅಂತ ಬರುತ್ತೆ, ಎರಡೂ ಬೇರೆ ಬೇರೆ ಫಸ್ಟ್ ವ್ಯಾಲ್ಯೂ ಇತ್ತಂದರೆ, ಸರಿನಾ. ಅದೇ ಇವಾಗ ಫಸ್ಟ್ ವ್ಯಾಲ್ಯೂ ಇದು K ಐತೆ, ಸೆಕೆಂಡ್ ವ್ಯಾಲ್ಯೂ ಇದರಲ್ಲೂ K ಐತೆ. ಅವಾಗ ಬೇಸಿಕಲಿ ಏನು ಬರುತ್ತೆ, = ಆವಾಗ 0 ಅಂತ ಪ್ರಿಂಟ್ ಆಗುತ್ತೆ ಕಂಪ್ಯಾರಿಸನ್ ಮಾಡಿದಾಗ, ಸರಿನಾ. ಇವಾಗ ಎರಡೂ ವ್ಯಾಲ್ಯೂನು ಫಸ್ಟು K ಐತೆ, ಇದು ಥರ್ಡ್ ಅಸಂಪ್ಷನ್. ಎರಡೂ ಬೇಸಿಕಲಿ K ಅಲ್ಲಿ ಸ್ಟಾರ್ಟ್ ಆಗೈತೆ, ಬಟ್ ಇದು ಕ್ಯಾಂಗ್ ಅಂತ ಆಗೈತೆ, ಇದು ಕಿಂಗ್ ಅಂತಲೇ ಐತೆ, KING ಅಂತ ಐತೆ, ಬಟ್ ಇದು KANG ಆಗೈತೆ ಅಂದ್ಕೊಳ್ಳಿ, ಕ್ಯಾಂಗ್. ಸೆಕೆಂಡ್ ಲೆಟ್ರು ಎರಡೂ ಬೇರೆ ಬೇರೆ ಆಗೈತೆ. ಆವಾಗ ಏನು =1 ರಿಟರ್ನ್ ಮಾಡುತ್ತೆ, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ ಕಂಪ್ಯಾರಿಸನ್ ಮಾಡಿದಾಗ. ಇದನ್ನೆಲ್ಲ ನೀಟಾಗಿ ಫಾರ್ಮ್ಯಾಟ್ ಡಾಕ್ಯುಮೆಂಟ್ ಹೊಡಿತೀನಿ, ನೀಟಾಗಿ ಬಂತಲ್ಲ, ಬ್ಯಾಕ್ ಸ್ಪೇಸ್ ಇದೆಲ್ಲ
ಇವಾಗ ನಿಮಗೆ ಡೌಟ್ ಆಗ್ತಾ ಇರ್ಬೋದು, ಇವಾಗ ಕಿಂಗ್ ಕ್ಯಾಂಗ್ ಅಂತ ಹೊಡೆಯೋಣ, ಇಲ್ಲಾಂದರೆ ಎರಡೂ ಬೇಸಿಕಲಿ ಕಿಂಗ್ ಅಂತ ಹೊಡೆಯೋಣ. ಕಿಂಗ್ ಆವಾಗ ರನ್ ಮಾಡಿ ನೋಡೋಣ ಕೋಡ್ನ. ಬಂತಲ್ಲ 0 ರಿಟರ್ನ್ ಆಯಿತು ತಾನೆ, ಇದನ್ನೇ ಹೇಳ್ತಾ ಇರೋದು ಲೈಬ್ರರಿ ಫಂಕ್ಷನ್ಸ್ದು. ಇದೊಂದು ಸ್ವಲ್ಪ ರೂಲ್ಸ್ ನೆನಪಿಟ್ಕೊಳ್ಳಿ, ಸರಿನಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.